ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹಾಗೆ ಎಲ್ಲರಿಗೂ ರಮ್ಯಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನಲ್ಲಿ ಸೊಗಸಿ ಪಲ್ಯ ಕಡುಬನ್ನ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ತುಂಬ ಸಿಂಪಲ್ ಆದ ರೆಸಿಪಿ. ಖಾರವಾಗಿ ಏನಾದರೂ ತಿನ್ಬೇಕನ್ಸಿದಾಗ ಈ ಥರ ಮಾಡ್ಕೊಂಡು ತಿನ್ಬೋದು. ತುಂಬ ಚೆಂದಾಗಿ ಬರ್ತದ್ರಿ. ಇದನ್ನು ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳುವೊಮ್ಮೆ ನೋಡ್ಕೊಂಡು ಬರೋಣ. ಸ್ವಲ್ಪ ತೊಗರಿ ಬೇಳೆ, ಹಾಗೆ ಸ್ವಲ್ಪ ಕರಿಬೇವು, ಸಾಸಿವೆ, ಜೀರಿಗೆ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಪಲ್ಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊಗಸಿ ಪಲ್ಯ, ಹಾಗೆ ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶೇಂಗಾ, ಹುರಿದಿರೋ ಶೇಂಗಾನ ಈ ಥರ ಸ್ವಲ್ಪ ಕಾಳಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕಲ್ಸ್ಕೊಳ್ಳೋಕೆ ನೀರು, ಸ್ವಲ್ಪ ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೊಗಸಿ ಪಲ್ಯ, 1 ಕಪ್ನಷ್ಟು ಜೋಳದ ಹಿಟ್ಟು. ಇವಾಗ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಒಂದು ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಬೇಳೆ, ತೊಗರಿಬೇಳೆ, ಜೀರಿಗೆ, ಸಾಸಿವೆ, ಕರಿಬೇವು ಹಾಕ್ಕೊಂಡು ಅದು ಫ್ರೈ ಆದ ನಂತರ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಶೇಂಗಾ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ತರಿಯಾಗಿ ಅದನ್ನು ಹಾಕಿಬಿಟ್ಟು ಒಮ್ಮೆ ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಇವಾಗ ಸೊಗಸಿ ಪಲ್ಯ ಸೇರಿಸ್ತಾ ಇದ್ದೀನಿ. ಸೊಗಸಿ ಪಲ್ಯ ನೀಟಾಗಿ ಫ್ರೈ ಆಗಬೇಕ್ರಿ, ಅಂದರೆ ಇದ್ರ ಸ್ಮೆಲ್ ಹೋಗೋತನ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತದೆ. ಕೆಲವೊಬ್ಬರಿಗೆ ಇದರ ಸ್ಮೆಲ್ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಒಮ್ಮೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಸ್ಮೆಲ್ಲೇ ಇರಲ್ಲ. ನೋಡ್ಬೋದು ಇವಾಗ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಆಗ್ಯದ. ಇವಾಗ ನಾನು ಇದಕ್ಕೆ ನೀರು ಸೇರಿಸ್ಲತ್ತೀನಿ. 1 ಕಪ್ನಷ್ಟು ಹಿಟ್ಟು ತೊಗೊಂಡಿದ್ದೆ ನಾನು, ಜೋಳದ ಹಿಟ್ಟು. ಅದಕ್ಕೆ ಇಷ್ಟೊಂದು ನೀರು ಸೇರಿಸಿದ್ದೀನಿ. 1-2 ಗ್ಲಾಸ್ನಷ್ಟು ನೀರು ಸೇರಿಸಿದ್ದೀನಿ. ಇವಾಗ ಹಿಟ್ಟನ್ನು ನಾದಲಿಕ್ಕೆ ಸ್ವಲ್ಪ ಪಲ್ಯ, ಉಪ್ಪು, ಹಾಗೆ 1 ಕಪ್ನಷ್ಟು ಜೋಳದ ಹಿಟ್ಟು, 1-2 ಟೇಬಲ್ ಸ್ಪೂನ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಸೋಬೇಕಾಗ್ತದ್ರಿ. ಬಿಸಿ ನೀರನ್ನೆಲ್ಲ ತಣ್ಣೀರೇ ಹಾಕೊಂಡಿದ್ದೀನಿ. ಇದನ್ನು ಈ ಹದಕ್ಕೆ ಕಲ್ಸ್ಕೊಂಡು ಇಟ್ಕೋಬೇಕಾಗ್ತದೆ. 5 ನಿಮಿಷ ಅಷ್ಟೇ ಬಿಡ್ಬೇಕಾಗ್ತದೆ. ತುಂಬ ಗಟ್ಟಿಯಾಗಿನೂ ಅಲ್ಲ, ಭಾಳ ತೆಳುವಾಗಿನೂ ಅಲ್ರಿ. ಈ ಥರ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ನೋಡ್ಬೋದು ನೀರನ್ನು ಸಹ ಕುದಿಲಕತ್ತವ. ಸ್ವಲ್ಪ ಹೊತ್ತು ಕುದಿಬೇಕಾಗ್ತದ್ರಿ, ಯಾಕಂದ್ರೆ ಬೇಳೆ ಎಲ್ಲ ಹಾಕಿರ್ತೀವಲ್ಲ, ತೊಗರಿ ಬೇಳೆ ಸ್ವಲ್ಪ ಸ್ಮೂತ್ ಆಗಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನೀರು ಕುದಿಯೋದಕ್ಕೆ ಬಿಟ್ಟು ಈ ಕಡೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಒರೆಸ್ಕೊಂಡ್ಬಿಟ್ಟು ಹಿಟ್ಟೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ, ಸ್ವಲ್ಪ ಹಿಟ್ಟುಗಳನ್ನು ತಗೊಂಡು ಈ ಥರ ಉಂಡೆಗಳನ್ನು ಮಾಡ್ಕೋಬೇಕಾಗ್ತದೆ. ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಥರ ಉಂಡೆಗಳನ್ನು ಮಾಡ್ಕೋಬೋದು. ಆ ಉಂಡೆಗಳನ್ನು ಈ ಥರ ತೆಳುವಾಗಿ ಮಾಡ್ತಾ ಇದ್ದೀನಿ ನಾನು. ನಿಮ್ಗೆ ಯಾವ ಥರ ಶೇಪ್ ಬೇಕಾಗ್ತದೆ ಆ ಥರ ಮಾಡ್ಕೋಬೋದು. ನಾನು ಈ ಥರ ತೆಳುವಾಗಿ ಮಾಡ್ಕೊಂಡು ಇಡ್ತಾ ಇದ್ದೀನಿ. ಎಲ್ಲನೂ ಸಹ ಇದೇ ಥರ ಮಾಡ್ಕೊಂಡು ಇಟ್ಟಿದ್ದೀನಿ. ಇವಾಗ ಕುದೀತಾ ಇರೋ ನೀರಿಗೆ ಇದನ್ನು ಹಾಕ್ಕೊಳ್ಳೋದಷ್ಟೇ. ನೀರನ್ನು ಸಹ ಎಷ್ಟು ಚೆಂದಾಗಿ ಕುದಿಲತ್ತದ. ಇದಕ್ಕೂ ಸಹ ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕಾಗ್ತದ್ರಿ. ಉಪ್ಪು ಸ್ವಲ್ಪನೇ ಸೇರಿಸ್ರಿ, ಹಿಟ್ಟಿಗೂ ಸಹ ಹಾಕಿರ್ತೀವಿ, ಅದಕ್ಕೋಸ್ಕರ ಉಪ್ಪು ನೋಡ್ಕೊಂಡು ಹಾಕೋದು ಒಳ್ಳೆಯದು. ಯಾಕಂದ್ರೆ ಕುದ್ದು ಉಪ್ಪು ಜಾಸ್ತಿ ಆಗೋ ಚಾನ್ಸ್ ಇರ್ತದೆ. ಅದರ ಸಂಬಂಧ ಉಪ್ಪನ್ನು ಸ್ವಲ್ಪ ಹಾಕೊಳ್ಳಿ. ಬೇಕಾದರೆ ಲಾಸ್ಟಲ್ಲಿ ಕಡಿಮೆ ಇದ್ದರೆ ಮತ್ತೆ ಸ್ವಲ್ಪ ಹಾಕಿದ್ರಾಯ್ತು. ಇವಾಗ ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಕಡುಬು ಹಾಕ್ತಾ ಇದ್ದೀನಿ ರೀ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ, ಭಾಳ ಚಂದ ಇರ್ತದೆ. ಯಾರಿಗೆ ಸೊಗಸಿ ಪಲ್ಯ ಇಷ್ಟ ಆಗಲ್ಲ ಅವರು ಕೂಡ ಇಷ್ಟಪಟ್ಟು ತಿನ್ನುವಂಥ ಈ ರೆಸಿಪಿ ರೀ. ಭಾಳ ಚೆನ್ನಾಗಿ ಬರ್ತದೆ. ಬೇಗನೆ ಮಾಡ್ಕೋಬೋದು, ಜಟ್ಪಟ್ಟಾಗಿ ಮಾಡ್ಕೋಬೋದು. ಇವಾಗ ನೋಡ್ಬೋದು ಅರ್ಧ ಕುದ್ದದ್ರಿ ಇದು. ಅವೆಲ್ಲ ಹಾಕಿಬಿಟ್ಟಿದ್ದೆ. ಈ ಥರ ಕುದ್ದಾಗ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ನಡುವೆ, ಯಾಕಂದ್ರೆ ಹೊತ್ತು ಬಿಡ್ತದ್ರಿ ತಳದಾಗ. ಸ್ವಲ್ಪ ಕುದಿಸ್ಕೊಂಡ್ರೆ ಆಯಿತು, ರೆಡಿ ಆಗ್ತದೆ. ಇವಾಗ ನೋಡ್ಬೋದು ಎಷ್ಟು ಚಂದ ಕುದ್ದದಂಥೇಳಿ. ಎಣ್ಣೆ ಅಂಶ ಮ್ಯಾಗ ಬಿಡ್ತದಲ್ರಿ, ಅವಾಗ ಗೊತ್ತಾಗ್ತದೆ ಇದೆಲ್ಲ ನೀಟಾಗಿ ಕುದ್ದದಂಥೇಳಿ. ಎಷ್ಟು ಚಂದ ಬಂದದ್ದು ನೋಡ್ಬೋದು. ಟೇಸ್ಟ್ ಅಂತೂ ಸೂಪರ್ ಆಗಿರ್ತದ್ರಿ. ಈ ಥರ ನೀವು ಸ್ವಲ್ಪ ಗ್ರೇವಿ ಥರನೂ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ರೆ ನೀರಿನ ಅಂಶ ಎಲ್ಲ ಹೋಗ್ತದ್ರಿ, ಗ್ರೇವಿ ಇರಲ್ಲ. ಆದರೆ ಈ ಥರ ತಿನ್ನೋದು ಭಾಳ ಮಜವಾಗಿರ್ತದೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತಂತ ಕಮೆಂಟ್ ಮಾಡಿರಿ. ಈ ರೆಸಿಪಿ ಇಷ್ಟ ಆಗ್ಯದ ಅಂದ್ಕೊಂಡಿದ್ದೀನಿ ರೀ. ಮತ್ತೆ ಯಾಕೆ ತಡ ಮಾಡ್ತೀರಿ, ಒಂದು ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ಹೊಸ ವಿಡಿಯೋಗಳನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ರೀ. ಅಲ್ಲಿ ತನಕ ಎಲ್ಲರಿಗೂ ಬಾಯ್. ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು.